ಹೆಲೋ ಸಾಧಕರೇ, ಈಗಾಗಲೇ ನಾವು ಚಾರ್ಟರ್ ಆಕ್ಟ್ 1793ರ ಕುರಿತಾಗಿ ಪೂರ್ಣವಾದ ವಿವರಣೆಯನ್ನು ನಾವು ನೋಡಿದ್ವಿ. ಎಕ್ಸಾಮ್ ದೃಷ್ಟಿಯಿಂದ ನಾವು ಕೆಲವೊಂದು MCQ ಪ್ರಶ್ನೆಗಳ ಮೂಲಕ ಇದರ ಪೂರ್ಣವಾದ ವಿವರವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793ರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವ್ಯಾಪಾರ ಏಕಸ್ವಾಮ್ಯವನ್ನು ಎಷ್ಟು ವರ್ಷಗಳ ಕಾಲ ವಿಸ್ತರಿಸಲಾಯಿತು? ಅಂದರೆ ಚಾರ್ಟರ್ ಆಕ್ಟ್ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಏಕಸ್ವಾಮ್ಯವನ್ನು ಎಷ್ಟು ವರ್ಷಗಳ ಕಾಲ ವಿಸ್ತರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಾ ಹೋದರೆ ಆಪ್ಷನ್ಸ್ ಎ 10 ವರ್ಷ, ಬಿ 20 ವರ್ಷ, ಸಿ 30 ವರ್ಷ, ಡಿ ಅನಿರ್ದಿಷ್ಟ ಕಾಲ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 20 ವರ್ಷ. ನೋಡಿ, ಭಾರತ ದೇಶದಲ್ಲಿ ವ್ಯಾಪಾರ ಏಕಸ್ವಾಮ್ಯವನ್ನು 20 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಯು ವಿಸ್ತರಣೆಯನ್ನ ಮಾಡಲಾಗ್ತದೆ. ಎರಡನೆಯ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793 ಯಾವುದನ್ನು ಭಾರತೀಯ ಆದಾಯದಿಂದ ಪಾವತಿಸುವ ವ್ಯವಸ್ಥೆಯನ್ನ ಮಾಡಿತ್ತು? ಆಪ್ಷನ್ಸ್ ಎ ಗವರ್ನರ್ ಜನರಲ್ ವೇತನ, ಬಿ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಮತ್ತು ಸಿಬ್ಬಂದಿಯ ವೇತನ, ಸಿ ಕಮಾಂಡರ್ ಇನ್ ಚೀಫ್ ವೇತನ, ಡಿ ಮದ್ರಾಸ್ ಗವರ್ನರ್ ವೇತನ. ನೋಡಿ, ಈ 4 ಆಪ್ಷನ್ಸ್ಗಳಲ್ಲಿ ಭಾರತೀಯರ ಆದಾಯದಿಂದ ಪಾವತಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಮತ್ತು ಸಿಬ್ಬಂದಿಯ ವೇತನವನ್ನು ಭಾರತೀಯರ ಆದಾಯದಿಂದಲೇ ಪಾವತಿಯನ್ನು ಮಾಡ್ತಾ ಇತ್ತು. ಈ ಚಾರ್ಟರ್ ಆಕ್ಟ್ 1793ರ ಪ್ರಕಾರವಾಗಿದೆ. ಇದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾಗಿದೆ. ಮೂರನೆಯ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793ರ ಮುಖ್ಯ ವೈಶಿಷ್ಟ್ಯವೇನು ಅಂತ ಪ್ರಶ್ನೆನ ಕೇಳ್ಬೋದು. ನೋಡಿ, ಎ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ರದ್ದುಪಡಿಸಿತು, ಗವರ್ನರ್ ಜನರಲ್ಗೆ ಕೌನ್ಸಿಲ್ ನಿರ್ಧಾರವನ್ನು ತಿರಸ್ಕರಿಸುವ ಅಧಿಕಾರವನ್ನು ವಿಸ್ತರಿಸಿತು, ಭಾರತದಲ್ಲಿ ಡ್ಯುಯಲ್ ಗವರ್ನಮೆಂಟ್ ಪದ್ಧತಿಯನ್ನು ಪರಿಚಯಿಸಿತು, ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭಿಸಿತು. ನೋಡಿ, ಇಲ್ಲಿ ಏನಪ್ಪಾ ಅಂದರೆ ಈ ಚಾರ್ಟರ್ ಆಕ್ಟ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಆಗಿರುತ್ತೆ. ಏನಪ್ಪಾ ಅಂದರೆ ಗವರ್ನರ್ ಜನರಲ್ಗೆ ಕೌನ್ಸಿಲ್ ನಿರ್ಧಾರವನ್ನು ತಿರಸ್ಕರಿಸುವಂತಹ ಅಧಿಕಾರವನ್ನು ವಿಸ್ತರಿಸಲಾಯಿತು. ಇವರೇ ಓನ್ ಆಗಿ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಇವರು ಪಡೆಯುತ್ತಾರೆ. ಹಾಗಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ನಾಲ್ಕನೆಯ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793ರ ಪ್ರಕಾರ ಕಮಾಂಡರ್ ಇನ್ ಚೀಫ್ ಆಫ್ ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯರಾಗುವುದು ಎ ಸ್ವಯಂಚಾಲಿತವಾಗಿ, ಬಿ ವಿಶೇಷ ನೇಮಕಾತಿ ಇದ್ದಾಗ ಮಾತ್ರ, ಸಿ ಎಂದಿಗೂ ಸಾಧ್ಯವಿಲ್ಲ, ಡಿ ಬ್ರಿಟಿಷ್ ಪಾರ್ಲಿಮೆಂಟ್ ಅನುಮತಿಯ ಮೇರೆಗೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ವಿಶೇಷ ನೇಮಕಾತಿ ಇದ್ದಾಗ ಮಾತ್ರ ಇವರು ಸದಸ್ಯರಾಗುವುದಕ್ಕೆ ಅರ್ಹರಾಗಿರ್ತಾರೆ ಅಂತೇಳಿ ಇಲ್ಲಿ ಈ ಪ್ರಶ್ನೆಯಲ್ಲಿ ನಾವು ತಿಳಿದುಕೊಳ್ಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಐದನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಚಾರ್ಟರ್ ಆಕ್ಟ್ 1793ರಲ್ಲಿ ಗವರ್ನರ್ ಜನರಲ್ಗೆ ನೀಡಲಾದ ಅಧಿಕಾರ ಯಾವುದು ಅಂತ ಪ್ರಶ್ನೆನ ಕೇಳ್ತಾರೆ. ಆಪ್ಷನ್ಸ್ ಅಲ್ಲಿ ಬಾಂಬೆ ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಹೆಚ್ಚು ನಿಯಂತ್ರಣ, ಬಿ ಚೀನಾದೊಂದಿಗೆ ವ್ಯಾಪಾರ ಮಾಡುವ ಅಧಿಕಾರ, ಸಿ ಭಾರತದಲ್ಲಿ ಶಿಕ್ಷಣ ಇಲಾಖೆ ರಚನೆ, ಡಿ ಸ್ಥಳೀಯ ರಾಜರುಗಳೊಂದಿಗೆ ಸಂಧಾನ ನಡೆಸುವಂತಹ ಅಧಿಕಾರ. ನೋಡಿ, ಇಲ್ಲಿ ಈ ಆಕ್ಟ್ ಗವರ್ನರ್ ಜನರಲ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಅಧಿಕಾರವನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಹೆಚ್ಚು ನಿಯಂತ್ರಣವನ್ನು ಸಾಧಿಸುವಂತಹ ಅಧಿಕಾರವನ್ನು ಈ ಕಾಯ್ದೆಯು ಇವರಿಗೆ ನೀಡಲಾಗಿದೆ.
6ನೆಯ ಪ್ರಶ್ನೆ, ಲಾರ್ಡ್ ಕಾರ್ನ್ವಾಲಿಸ್ಗೆ ನೀಡಲಾಗಿದ್ದ ಅಧಿಕಾರವನ್ನು ಎಲ್ಲ ಭವಿಷ್ಯದ ಗವರ್ನರ್ ಜನರಲ್ಗಳಿಗೆ ವಿಸ್ತರಿಸಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಬಿ ಚಾರ್ಟರ್ ಆಕ್ಟ್ 1793, ಸಿ ಚಾರ್ಟರ್ ಆಕ್ಟ್ 1813, ಚಾರ್ಟರ್ ಆಕ್ಟ್ 1833. ಇಲ್ಲಿ ಚಾರ್ಟರ್ ಆಕ್ಟ್ಗಳ ಕುರಿತಾಗಿ ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಚಾರ್ಟರ್ ಆಕ್ಟ್ 1793 ಲಾರ್ಡ್ ಕಾರ್ನ್ವಾಲಿಸ್ಗೆ ನೀಡಲಾಗಿರ್ತಕ್ಕಂಥ ಅಧಿಕಾರವನ್ನು ಭವಿಷ್ಯದ ಎಲ್ಲ ಗವರ್ನರ್ ಜನರಲ್ಗಳಿಗೂ ಕೂಡ ಈ ಕಾಯ್ದೆಯು ವಿಸ್ತರಿಸಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೋಡಿ, ಈ 7ನೇ ಪ್ರಶ್ನೆಯನ್ನ ಗಮನಿಸಿದಾಗ ಇತ್ತೀಚಿನ ಟ್ರೆಂಡ್ಗೆ ತಕ್ಕಂತೆ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಒಂದು, ಚಾರ್ಟರ್ ಆಕ್ಟ್ 1793 ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನ 20 ವರ್ಷ ವಿಸ್ತರಿಸಿತು. ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ವೇತನ ಭಾರತೀಯ ಖಜಾನೆಯಿಂದ ಪಾವತಿಯಾಗುವಂತೆ ಮಾಡಿತು. ಈ ಎರಡೂ ಹೇಳಿಕೆಗಳು ಸರಿಯಾಗಿವೆಯೇ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅವಾಗಲೇ ಹಿಂದೆ ಪ್ರೀವಿಯಸ್ ಪ್ರಶ್ನೆನ ನಾವು ನೋಡಿದಾಗ 20 ವರ್ಷ ವಿಸ್ತರಿಸಿದೆ ಮತ್ತು ಈ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ವೇತನವನ್ನು ಭಾರತೀಯರ ಖಜಾನೆಯಿಂದ ಪಾವತಿಸಲಾಗ್ತದೆ ಅಂಥೇಳಿ ನಾನು ಅವಾಗಲೇ ತಿಳಿಸಿದ್ದೆ. ಹಾಗಾಗಿ ಆಪ್ಷನ್ಸ್ ಎ 1 ಮಾತ್ರ, ಆಪ್ಷನ್ಸ್ ಬಿ 2 ಮಾತ್ರ, ಆಪ್ಷನ್ ಸಿ 2, ಆಪ್ಷನ್ಸ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 2. ಹೌದು, 20 ವರ್ಷ ವಿಸ್ತರಿಸಿದೆ, ಭಾರತೀಯರ ಖಜಾನೆಯಿಂದ ಪಾವತಿಸಲಾಗ್ತದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. 8ನೆಯ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793 ಯಾವ ಗವರ್ನರ್ ಜನರಲ್ ಅವಧಿಯಲ್ಲಿ ಜಾರಿಗೆ ಬಂದಿತ್ತು? ಎ ಲಾರ್ಡ್ ಕಾರ್ನ್ವಾಲಿಸ್, ಬಿ ಸರ್ ಜಾನ್ ಶೋರ್, ಸಿ ಲಾರ್ಡ್ ವೆಲ್ಲೆಸ್ಲಿ, ಡಿ ಲಾರ್ಡ್ ಹೇಸ್ಟಿಂಗ್ಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಸರ್ ಜಾನ್ ಶೋರ್ ಅವರು ಚಾರ್ಟರ್ ಆಕ್ಟ್ 1793 ಇದರ ಗವರ್ನರ್ ಜನರಲ್ ರವರ ಅಧಿಕಾರಾವಧಿಯಲ್ಲಿ ಜಾರಿಗೆ ಬಂದಿದೆ. 9ನೇ ಪ್ರಶ್ನೆ, ಚಾರ್ಟರ್ ಆಕ್ಟ್ 1793ರ ಮುಖ್ಯ ಉದ್ದೇಶಗಳಲ್ಲಿ ಒಂದು ಅಂತ ಪ್ರಶ್ನೆ. ಇದರಲ್ಲಿ ಎ ಭಾರತದಲ್ಲಿ ಆಡಳಿತದ ಕೇಂದ್ರೀಕರಣ, ಬಿ ಕಂಪನಿಯ ಸಂಪೂರ್ಣ ಸ್ವಾತಂತ್ರ್ಯ, ಸಿ ಭಾರತೀಯರಿಗೆ ಉನ್ನತ ಹುದ್ದೆಯಲ್ಲಿ ಅವಕಾಶ, ಡಿ ಭೂಮಿ ಆದಾಯ ವ್ಯವಸ್ಥೆಯ ಬದಲಾವಣೆ. ಇವು 4 ಆಪ್ಷನ್ಸ್ನ ನೋಡ್ತಾ ಹೋದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಭಾರತದಲ್ಲಿ ಆಡಳಿತದ ಕೇಂದ್ರೀಕರಣ ಈ ಚಾರ್ಟರ್ ಆಕ್ಟ್ನ 1793ರ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶವಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. 10ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಚಾರ್ಟರ್ ಆಕ್ಟ್ 1793ರೊಂದಿಗೆ ಸರಿಯಾಗಿ ಹೊಂದುವುದು ಯಾವುದು? ಎ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಮುಗಿದಿತ್ತು, ಗವರ್ನರ್ ಜನರಲ್ ಅಧಿಕಾರ ಹೆಚ್ಚಳ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಹೆಚ್ಚು ನಿಯಂತ್ರಣ, ಮೆಕಾಲೆಯ ಶಿಕ್ಷಣ ನೀತಿಯ ಪರಿಚಯ, ಡಾಲ್ಹೌಸಿಯ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗವರ್ನರ್ ಜನರಲ್ ಅಧಿಕಾರ ಹೆಚ್ಚಳ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ಗೆ ಹೆಚ್ಚು ನಿಯಂತ್ರಣವನ್ನು ನೀಡಿದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರಲ್ಲ, ಪರೀಕ್ಷೆಯಲ್ಲಿ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡಿಬೇಕಾದ್ರೆ ಇಂಡಿವಿಜುವಲ್ ಆಗಿ ನೀವು ಒಂದೊಂದು ಟಾಪಿಕ್ನ ತೆಗೆದುಕೊಂಡು ಕರೆಕ್ಟಾಗಿ ಅದನ್ನು ಅನಾಲಿಸಿಸ್ ಮಾಡಿ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಉತ್ತರವನ್ನು ನೀಡೋದು ಕಲಿತಾಗ ನಿಮಗೆ ಪರೀಕ್ಷೆಯಲ್ಲಿ ಈ ಚಾಪ್ಟರ್ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಸರಳವಾಗಿ ಉತ್ತರವನ್ನು ನೀಡ್ಬೋದು. ಹಾಗಾಗಿಬಿಟ್ಟು ಎಲ್ಲರೂ ಪರೀಕ್ಷೆಯ ದೃಷ್ಟಿಯಿಂದ ಓದ್ತಾ ಇರ್ತಾರೆ, ಆದರೆ ಈ ರೀತಿಯಾಗಿ ಟ್ರಿಕ್ ಮುಖಾಂತರ ಓದಿದರೆ ನೀವು ಉತ್ತಮವಾದ ಅಂಕಗಳನ್ನು ಗಳಿಸಬಹುದು. ಹಾಗಾಗಿ ನಾವು ಇತ್ತೀಚಿನ ಟ್ರೆಂಡ್ಗೆ ತಕ್ಕಂತೆ ಬದಲಾವಣೆ ಹೊಂದಿದಾಗ ಮಾತ್ರ ಯಾವುದಾದರೂ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತೇವೆ. ಹಾಗಾಗಿಬಿಟ್ಟು ಕಂಟಿನ್ಯೂಸ್ ಆಗಿ ನಿರಂತರವಾಗಿರ್ತಕ್ಕಂತಹ ಪ್ರಯತ್ನವನ್ನು ಹೊಂದಿದಾಗ ಮಾತ್ರ ತಾವು ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು.